ಓಂ ಶಾಂತಿ. ಮುರಳಿಯ ದಿನಾಂಕ 16/1/2025। मीठे बच्चे, याद का चार्ट रखो। जितना जितना याद में रहने की आदत पड़ती जाएगी उतना पाप कटते जाएंगे। कर्मातीत अवस्था ಸಮೀಪ ಆತಿ ಜಾಯೇಗಿ. ಮಧುರ ಮಕ್ಕಳೇ, ನೆನಪಿನ ಚಾರ್ಟನ್ನು ಬರೀರಿ. ಎಷ್ಟೆಷ್ಟು ನೆನಪಿನಲ್ಲಿ ಇರುವ ಅಭ್ಯಾಸ ಆಗ್ತದೆ ಅಷ್ಟೇ ನಿಮ್ಮ ಪಾಪಗಳು ಕಡಿಮೆ ಆಗ್ತವೆ. ಕರ್ಮಾತೀತ ಅವಸ್ಥೆಗೆ ನೀವು ಸಮೀಪ ತಲುಪ್ತೀರಿ. ಕರ್ಮಾತೀತ ಅವಸ್ಥೆ ನಿಮ್ಮ ಸಮೀಪಕ್ಕೆ बरतदे। प्रश्न: चार्ट ठीक है या नहीं, इसकी परख किन 4 बातों से की जाती है? ನೀವು ಬರೆಯುವ ಚಾರ್ಟು ಸರಿ ಇದೆಯೋ ಇಲ್ಲವೋ ಅನ್ನೋದನ್ನು ಯಾವ 4 ಮಾತುಗಳಿಂದ ಗುರ್ತಿಸಬಹುದು? 1. ಆಸಾಮಿ. 2. ಚಲನ್. 3. ಸರ್ವಿಸ್. 4. ಖುಷಿ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ವರ್ತನೆ, ನೀವು ಮಾಡುವ ಸೇವೆ ಮತ್ತು ನಿಮ್ಮಲ್ಲಿ ಇರುವ ಖುಷಿ, इन 4 बातों को देखकर बताते हैं कि इनका चार्ट ठीक है या नहीं। ಈ 4 ಮಾತುಗಳನ್ನು ನೋಡಿ ಬಾಬಾ ಹೇಳ್ತಾರೆ, ಇಂಥವರ ಚಾರ್ಟು ಸರಿ ಇದೆ, ಇಂಥವರ ಚಾರ್ಟು ಸರಿ ಇಲ್ಲ ಅಂತ. ಸರಿ ಇದೆಯೋ ಇಲ್ಲವೋ ಅನ್ನೋದನ್ನು ಈ 4 ಮಾತುಗಳ ಆಧಾರದಿಂದ ಗುರುತಿಸ್ತಾರೆ. जो बच्चे म्यूजियम व प्रदर्शनी की सर्विस पर रहते हैं, जिनकी चलन रॉयल है, अपार खुशी में रहते हैं, तो ज़रूर उनका चार्ट ठीक होगा। ಯಾವ ಮಕ್ಕಳು ಪ್ರದರ್ಶನದಲ್ಲಿ ಮತ್ತು ಚಿತ್ರ ಸಂಗ್ರಹಾಲಯದಲ್ಲಿ ಜ್ಞಾನ ತಿಳಿಸುವ ಸೇವೆ ಮಾಡ್ತಾರೆ, ಅವರ ಚಲನೆ ವಲನೆ ರಾಯಲ್ ಆಗಿರ್ತದೆ, ಅವರು ಅಪಾರ ಖುಷಿಯಲ್ಲಿ ಇರ್ತಾರೆ. ಆದ್ದರಿಂದ ಅವರ ಚಾರ್ಟು ಸಹ ಬಹಳ ಚೆನ್ನಾಗಿರ್ತದೆ. ಗೀತ್. ಮುಖಡ ದೇಖಲೆ ಪ್ರಾಣಿ. ನಿನ್ನ ಮುಖವನ್ನು ನೀನೇ ನೋಡಿಕೋ ಹೇ ಮನುಷ್ಯ ಅಂತ. ಇಲ್ಲಿ ಪ್ರಾಣಿ ಎಂದರೆ ಮನುಷ್ಯನಿಗೆ ಹೇಳಲಾಗ್ತದೆ. बच्चों ने गीत सुना, इसका अर्थ जानना चाहिए कि कितने पाप बचे हैं, कितने पुण्य जमा है, अर्थात आत्मा को सतोप्रधान बनने में कितना समय है. ಆ ಹಾಡಿನಲ್ಲಿ ಮುಂದೆ ಬರ್ತದೆ, ನಿನ್ನಲ್ಲಿ ಪಾಪ ಎಷ್ಟಿದೆ ಪುಣ್ಯ ಎಷ್ಟಿದೆ ಅಂತ ನೋಡಿಕೋ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ನೀವು ನೋಡ್ಕೊಳ್ಳಿ, ನಿಮ್ಮಲ್ಲಿ ಪಾಪ ಎಷ್ಟು ಉಳಿದಿದೆ, ಪುಣ್ಯ ಎಷ್ಟು ಜಮಾ ಆಗಿದೆ, ಸತೋಪ್ರಧಾನ ಆಗಲಿಕ್ಕೆ ಇನ್ನೂ ಎಷ್ಟು ಸಮಯ ಬೇಕು ಅಂತ. ಅಭಿ ಕಿತನೆ ತಕ್ ಪಾವನ್ ಬನೆ ಹೇ ಯಾ ಸಮझ सकते हो ना। चार्ट में कोई लिखते हैं 1, 2, 3 घंटा याद में रहे, कोई लिखते हैं 1 घंटा, यह बहुत कम हुआ. ಬಾಬಾ ಹೇಳ್ತಾರೆ, ಕೆಲವರು 2-3 ಗಂಟೆ ಬಾಬೋರ್ನ ನೆನಪು ಮಾಡಿದ್ವಿ ಅಂತ ಬರೀತಾರೆ, ಕೆಲವರು 1 ಗಂಟೆ ನೆನಪು ಮಾಡಿದ್ವಿ ಅಂತ ಬರೀತಾರೆ. ಇಡೀ ದಿನದಲ್ಲಿ 1 ಗಂಟೆ ಬಾಬೋರ್ನ ನೆನಪು ಮಾಡಿದರೆ ಪಾಪ ಬೇಗ ಬೇಗ ಕಳೆಯೋದಿಲ್ಲ. ಅಭಿ ತೋ ಪಾಪ ಬಹುತ್ ಹೈ जो कटे नहीं है, ಆತ್ಮ ಕೋ ಹಿ ಪ್ರಾಣಿ ಕಹಾ ಜಾತಾ ಹೈ. ಈಗಿನ್ನೂ ಮಕ್ಕಳಲ್ಲಿ ಸಾಕಷ್ಟು ಪಾಪ ಉಳಿದಿದೆ, ಪೂರ್ಣವಾಗಿ ಇನ್ನೂ ಹೋಗಿಲ್ಲ.
ಇಲ್ಲಿ ಪ್ರಾಣಿ ಅಂದ್ರೇ ಆತ್ಮಕ್ಕೆ ಹೇಳಲಾಗ್ತದೆ. अब बाप कहते, हे आत्मा, अपने से पूछो, इस हिसाब से कितने पाप कटे होंगे. चार्ट से मालूम पड़ता है हम कितना पुण्य आत्मा बने. यह तो बाप ने समझाया है. ಚಾರ್ಟ್ ಬರೆಯೋದ್ರಿಂದ ನಿಮಗೆ ಲೆಕ್ಕ ಸಿಗ್ತದೆ. 3 ಗಂಟೆ ನೆನಪು ಮಾಡಿದರೆ ಎಷ್ಟು ಪಾಪ ಕಳೆದಿರ್ಬೋದು, ಎಷ್ಟು ಪುಣ್ಯ ಜಮಾ ಆಗ್ಬೋದು. 1 ಗಂಟೆ ನೆನಪು ಮಾಡಿದರೆ ಎಷ್ಟು ಪಾಪ ಕಳೀತದೆ, ಎಷ್ಟು ಪುಣ್ಯ ಜಮಾ ಆಗ್ತದೆ ನೋಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. याद करते करते आदत पड़ जाएगी तो फिर ज़्यादा पाप कटने लगेंगे. अपनी जांच करनी है हम कितना बाप की याद में रहते हैं. इसमें गप्पे मारने की बात नहीं है. ನೀವಾಗಿ ನಿಮ್ಮ ಚಾರ್ಟನ್ನು ನೋಡ್ಕೊಳ್ಳಿ. ಎಷ್ಟು ಸಮಯ ನೀವು ಬಾಬೋನ ನೆನಪು ಮಾಡ್ತೀರಿ. ಇದರಲ್ಲಿ ಸುಳ್ಳು ಹೇಳುವ ಮಾತೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. यह तो अपनी जांच करनी होती है. बाबा को अपना चार्ट लिख कर देंगे तो बाबा झट बताएंगे कि यह चार्ट ठीक है वा नहीं. ಬಾಬೋರ್ಗೆ ನಿಮ್ಮ ಚಾರ್ಟನ್ನು ನೀವು ಬರೆದು ಕೊಟ್ಟರೆ ತಕ್ಷಣ ಬಾಬಾ ನಿಮಗೆ ಹೇಳಬಹುದು ನಿನ್ನ ಚಾರ್ಟ್ ಸರಿ ಇದೆಯೋ ಹೇಗೆ ಅಂತ. ಆಸಾಮಿ चलन सर्विस और खुशी को देख बाबा झट समझ जाते कि इनका चार्ट कैसा है. ಮಕ್ಕಳಲ್ಲಿ ಇರುವ ವ್ಯಕ್ತಿತ್ವ, ವರ್ತನೆ, ಸೇವೆ ಮತ್ತು ಖುಷಿಯ ಮೂಲಕ ಬಾಬಾ ತಿಳ್ಕೊತಾರೆ ಇವರ ಚಾರ್ಟು ಹೇಗಿದೆ ಅಂತ. घड़ी घड़ी याद किनको रहती होगी. म्यूज़ियम अथवा प्रदर्शनी की सर्विस में जो रहते हैं, म्यूज़ियम में तो सारा दिन आना जाना रहता है. ಯಾರಲ್ಲಿ ಬಾಬೋರ್ ನೆನಪು ಗಳಿಗೆ ಗಳಿಗೆಗೂ ಇರ್ತದೆ, ಯಾರು ಪ್ರದರ್ಶನ ಅಥವಾ ಮ್ಯೂಸಿಯಮಲ್ಲಿ ಚಿತ್ರಗಳ ಮೂಲಕ ಜ್ಞಾನ ಹೇಳುವ ಸೇವೆ ಮಾಡ್ತಾರೋ ಅವರಲ್ಲಿ ನಿರಂತರವಾಗಿ ಬಾಬನ ನೆನಪು ಇರಲಿಕ್ಕೆ ಸಾಧ್ಯ. म्यूज़ियम में तो सारा दिन आना जाना रहता है. दिल्ली में तो बहुत आते रहेंगे. घड़ी घड़ी बाप का परिचय देना पड़ता है. ಮ್ಯೂಸಿಯಂ ನೋಡಲಿಕ್ಕೆ ಬಹಳ ಜನ ಬರ್ತಿರ್ತಾರೆ. ಬರೋದು ಹೋಗೋದು ನಡೀತಾನೇ ಇರ್ತದೆ. ಮೌಂಟ್ ಅಬೂಕ್ಕಿಂತ ದೆಹಲಿಯಲ್ಲಿರುವ ಮ್ಯೂಸಿಯಂ ನೋಡಲಿಕ್ಕೆ ಬಹಳ ಜನ ಬರ್ತಾರೆ. ಆಗ ಮಕ್ಕಳು ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕಾಗ್ತದೆ. समझो किसको तुम कहते हो, विनाश में बाकी थोड़े वर्ष है. कहते हैं यह कैसे हो सकता. फट से कहना चाहिए यह कोई हम थोड़े ही बताते हैं, यह भगवान वाच्य है. भगवान वाच्य तो जरूर सत्य ही होगा ना. इसलिए बाप समझाते हैं घड़ी घड़ी बोलो यह शिव बाबा की श्रीमत है. ನೀವೇನಾದರೂ ವಿನಾಶದ ಬಗ್ಗೆ ಹೇಳಿದಾಗ ಜನ ಕೇಳ್ತಾರೆ ಅದು ಹೇಗೆ ಸಾಧ್ಯ ಅಂತ. ಆಗ ಹೇಳ್ರಿ ಇದನ್ನು ನಾವು ಹೇಳ್ತಿಲ್ಲ, ಆದರೆ ಪರಮಾತ್ಮನೇ ಬಂದು ಹೇಳ್ತಾ ಇದ್ದಾನೆ ಈಗ ವಿನಾಶದ ಸಮಯ ಹತ್ತಿರ ಬಂದಿದೆ ಅಂತ. वह है ही ट्रुथ. पहले पहले तो बाप का परिचय जरूर देना पड़ता है. इसलिए बाबा ने कहा हर एक चित्र में लिख दो ಶಿವ ಭಗವಾನ ವಾಚ್ಯ. ಇದು ಪರಮಾತ್ಮನ ವಾಚ್ಯ ಆಗಿದೆ. ಪರಮಾತ್ಮ ಅಂದ್ರೇ ಸತ್ಯ, ಅವನು ಹೇಳುವುದೇ ಸತ್ಯ. ಆದ್ದರಿಂದ ಬಾಬಾ ಹೇಳ್ತಾರೆ ಪ್ರತಿಯೊಂದು ಚಿತ್ರದ ಮೇಲೆ ಶಿವ ಭಗವಾನು ವಾಚ್ಯ ಅಂತ ಬರೀರಿ. वह तो एक्यूरेट ही बताएंगे, हम थोड़े ही जानते थे, बाप ने बताया तब हम कहते. ಪರಮಾತ್ಮ ಸತ್ಯ ಅಂದರೆ ಅವನು ಸತ್ಯನೇ ಹೇಳ್ತಾನೆ. ನಮಗೂ ಗೊತ್ತಿರಲಿಲ್ಲ,
ಅವನು ಬಂದು ಹೇಳ್ತಾ ಇದ್ದಾನೆ, ಈಗ ವಿನಾಶದ ಸಮಯ ಬಂದಿದೆ ಅಂತ. कभी कभी अखबार में भी डालते हैं कि फलाने ने भविष्यवाणी की है, विनाश जल्दी होगा. ಒಮ್ಮೊಮ್ಮೆ ಹೊರಗಿನ ಜನನೂ ಪತ್ರಿಕೆಗಳಲ್ಲಿ ಹಾಕಿರ್ತಾರೆ. ಕೆಲವರು ಭವಿಷ್ಯವಾಣಿ ಹೇಳುವಂಥವರು ತಿಳಿಸ್ತಾ ಇದ್ದಾರೆ ವಿನಾಶ ಹತ್ತಿರದಲ್ಲಿ ಇದೆ ಅಂತ. ಅಬ್ ತೋ ತುಮ್ ಹೋ ಬೇಹದ್ ಬಾಪ್ ಕೆ ಬಚ್ಚೆ, ಪ್ರಜಾಪಿತಾ ಬ್ರಹ್ಮ ಕುಮಾರ್ कुमारिया तो बेहद के है ना. वही पतित पावन ज्ञान का सागर, पहले यह बात समझा कर पक्का कर फिर आगे बढ़ना चाहिए. ನಾವೆಲ್ಲರೂ ಬೇಹದ್ದಿನ ತಂದೆಯಾದಂತಹ ಪರಮಾತ್ಮನ ಮಕ್ಕಳು. ನಂತರ ನಾವು ಪ್ರಜಾಪಿತ ಬ್ರಹ್ಮ ಕುಮಾರಿಯರಾಗಿದ್ದೇವೆ. ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದೇವೆ. ಆ ಬೇಹದ್ದಿನ ತಂದೆ ನಿರಾಕಾರ ಶಿವಬಾವ ಪತಿತ ಪಾವನ ಜ್ಞಾನ ಸಾಗರ ಆಗಿದ್ದಾರೆ. ಈ ವಿಚಾರ ಮೊದಲು ತಿಳಿಸಿ ಪರಮಾತ್ಮನ ಬಗ್ಗೆ ಪಕ್ಕಾ ಮಾಡಿಸಿರಿ. ಶಿವಬಾಬಾನೇ ಕಹಾ ಹೇ, ಯಾದವ್ ಕೌರವ್ ಆದಿ ವಿನಾಶ ಕಾಲೆ ವಿಪರೀತ ಬುದ್ಧಿ. शिव बाबा का नाम लेते रहेंगे, इसमें बच्चों का भी कल्याण है. ಶಿವ ಬಾಬಾ ಕೋ ಹಿ ಯಾದ್ ಕರ್ತೆ ರಹೇಂಗೆ. ಬಾಬೋರು ತಿಳಿಸಿದರೆ ಈ ಸಮಯದಲ್ಲಿ ಯಾದವರು ಮತ್ತು ಕೌರವರು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿಯವರಾಗಿ ವಿನಾಶಕ್ಕಾಗಿಯೇ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನೀವು ಮಕ್ಕಳು ನಿಜವಾದ ಪಾಂಡವರು ವಿಶ್ವದ ಕಲ್ಯಾಣ ಮಾಡಿ ವಿಶ್ವದಲ್ಲಿ ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದೀರಿ. बाप ने जो तुमको समझाया वह तुम फिर औरों को समझाते रहो. ಬಾಬಾ ನಿಮಗೇನು ತಿಳಿಸಿಕೊಟ್ಟಿದ್ದಾರೆ ಅದನ್ನು ನೀವು ಜನರಿಗೂ ತಿಳಿಸಿರಿ. ಸರ್ವಿಸ್ करने वालों का चार्ट अच्छा रहता होगा. सारे दिन में 8 घंटा सर्विस में बिजी रहते हैं, करके 1 घंटा रेस्ट लेते होंगे, फिर भी 7 घंटे तो ಸರ್ವಿಸ್ ಮೇ ರಹತೆ. ಮಕ್ಕಳಲ್ಲಿ ಕೆಲವರು 8 ಗಂಟೆನೂ ಸೇವೆ ಮಾಡ್ತಾರೆ. ಜಾಸ್ತಿ ಅಂದರೆ 1 ಗಂಟೆ ಅವರು ರೆಸ್ಟ್ ಮಾಡ್ತಾರೆ. ಉಳಿದ 7 ಗಂಟೆ ಅವರು ಬಾಬನ ಪರಿಚಯ ಕೊಡುವಂಥ ಸೇವೆ ಮಾಡ್ತಾರೆ. ತೋ ಸಮझना चाहिए उनके विकर्म बहुत विनाश होंगे. ಅಂಥ ಸೇವಾಧಾರಿ ಮಕ್ಕಳ ಚಾರ್ಟನೂ ಸರಿ ಇರ್ತದೆ ಮತ್ತು ಅವರ ವಿಕರ್ಮಗಳು ಕೂಡ ವಿನಾಶ ಆಗ್ತವೆ. बहुतों को घड़ी घड़ी बाप का परिचय देते हैं तो जरूर ऐसे सर्विसेबल बच्चे बाप को भी प्रिय लगे. ಯಾರು ಗಳಿಗೆಗಳಿಗೆಗೋ ಬಂದಂಥ ಜನರಿಗೆ ಪರಮಾತ್ಮನ ಪರಿಚಯ ಕೊಡ್ತಾರೆ ಅಂಥ ಸೇವಾಧಾರಿ ಮಕ್ಕಳು ಬಾಬೋರ್ಗೂ ಇಷ್ಟ ಆಗ್ತಾರೆ. बाप देखते हैं यह तो बहुतों का कल्याण करते हैं, रात दिन इनको यही चिंतन है, हमको बहुतों का कल्याण करना है. ಬಾಬಾ ನೋಡ್ತಾರೆ ಮಕ್ಕಳಲ್ಲಿ ಕೆಲವರು ಅನೇಕರ ಕಲ್ಯಾಣದ ಬಗ್ಗೆನೇ ಚಿಂತನೆ ಮಾಡ್ತಿರ್ತಾರೆ. बहुतों का कल्याण करना गोया अपना करना. स्कॉलरशिप भी उनको मिलेगी जो बहुतों का कल्याण करते हैं. ಅನೇಕರ ಕಲ್ಯಾಣ ಮಾಡುವುದು ಅಂದರೆ ತಮ್ಮ ಕಲ್ಯಾಣ ಮಾಡಿಕೊಡೋದು. ಅಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಥವಾ ಗೌರವಧನ ಪ್ರಾಪ್ತಿಯಾಗ್ತದೆ. बच्चों का यही धंधा है, टीचर बन बहुतों को रास्ता बताना. पहले तो यह नॉलेज पूरी धारण करनी पड़े. कोई का कल्याण नहीं करते तो समझा जाता है इनकी तकदीर में नहीं है. ಬಾಬಾ ಹೇಳ್ತಾರೆ, ಮಕ್ಕಳ ಉದ್ಯೋಗ ಆಗಿದೆ ನನ್ನಂತೆ ಟೀಚರ್ ಆಗಿ ಅನೇಕರಿಗೆ ಮಾರ್ಗ ತೋರಿಸುವುದು. ಆದರೆ ಸೇವೆ ಮಾಡುವಂಥ ಮಕ್ಕಳಲ್ಲಿ ಜ್ಞಾನದ ಧಾರಣೆ ಆಗಿರಬೇಕು. ಒಬ್ಬರ ಕಲ್ಯಾಣ ಮಾಡ್ತೀರಿ ಅಂದರೆ
ಮೊದಲು ನಿಮ್ಮ ಕಲ್ಯಾಣ ಮಾಡಿಕೊಳ್ಬೇಕು. ನೀವು ಎಷ್ಟೇ ಜ್ಞಾನ ಹೇಳಿದ್ರೂ ಒಬ್ಬರು ಕೇಳಿಲ್ಲ ಅಂದರೆ ಅವರ ಭಾಗ್ಯದಲ್ಲಿ ಇಲ್ಲ ಅಂತ ತಿಳ್ಕೋಬೇಕು. समझा जाता है इनकी तकदीर में नहीं है. बच्चे कहते बाबा हमको नौकरी से छुड़ाओ, हम इस सर्विस में लग जाए. बाबा भी देखेंगे बरोबर यह सर्विस के लायक है, बंधन मुक्त है. तब कहेंगे भल 500-1000 कमाने से तो इस सर्विस में लग बहुतों का ಕಲ್ಯಾಣ ಕರೋ. ಅನೇಕ ಮಕ್ಕಳು ಕೇಳ್ತಾರೆ, ಬಾಬಾ ನಾವು ನೌಕರಿ ಬಿಟ್ಟು ಸೇವೆ ಮಾಡ್ತೀವಿ. ಆಗ ಬಾಬಾ ನೋಡ್ತಾರೆ ಅವರು ಸೇವಾ ಲಾಯಕ ಇದ್ದಾರೋ ಹೇಗೆ, ಬಂಧನ ಮುಕ್ತ ಆಗಿದ್ದಾರೆಯೋ ಹೇಗೆ. ಒಂದು ವೇಳೆ ಅವರು ಸೇವಾ ಲಾಯಕ ಆಗಿದ್ದರೆ ಮತ್ತು ಬಂಧನ ಮುಕ್ತ ಆಗಿದ್ದರೆ ಬಾಬಾ ಹೇಳ್ತಾರೆ 500,000 ರೂಪಾಯಿ ದುಡಿಯೋದರ ಬದಲಾಗಿ ಈ ಒಂದು ಈಶ್ವರೀಯ ಸೇವೆಯಲ್ಲಿ ತೊಡಗಿ ಅನೇಕರ ಕಲ್ಯಾಣ ಮಾಡಿರಿ ಅಂತ. ಅಗರ್ ಬಂಧನ್ ಮುಕ್ತ ಹೇ ತೋ ಸೋ ಭಿ ಬಾಬಾ ಸರ್ವಿಸೇಬಲ್ ದೇಖೇಂಗೆ ತೋ ರಾಯ್ ದೇಂಗೆ. ಅದು ಕೂಡ ಯಾರು ಸಂಪೂರ್ಣ ಬಂಧನ ಮುಕ್ತ ಆಗಿರ್ತಾರೆಯೋ ಅವರಿಗೆ ಬಾಬಾ ತಿಳಿಸ್ತಾರೆ. सर्विसेबल बच्चों को तो जहाँ तहाँ बुलाते रहते. स्कूल में स्टूडेंट पढ़ते हैं ना, यह पढ़ाई है. ಬಾಬಾ ಹೇಳ್ತಾರೆ ಸೇವಾಧಾರಿ ಮಕ್ಕಳನ್ನು ಎಲ್ಲ ಕಡೆಗೂ ಜನ ಕರಿತಾ ಇರ್ತಾರೆ. ಶಾಲೆಯಲ್ಲಿ ಹೇಗೆ ಮಕ್ಕಳು ಓದ್ತಾರೋ ಹಾಗೆ ಇದು ಕೂಡ ಶಾಲೆ ಆಗಿದೆ. यहाँ भी पढ़ते हैं नंबरवार. यह कोई कॉमन मत नहीं है. सत्य माना सच बोलने वाला. हम श्रीमत पर आपको यह समझाते हैं. ईश्वर की मत अभी ही तुमको मिलती है. ಬಾಬಾ ಹೇಳ್ತಾರೆ ಇದು ಸಾಧಾರಣ ವಿದ್ಯೆ ಅಲ್ಲ, ಪರಮಾತ್ಮ ಓದಿಸುವಂಥ ವಿದ್ಯೆ. ಅವನು ಸತ್ಯನೇ ಮಾತಾಡ್ತಾರೆ, ಸತ್ಯನೇ ಹೇಳ್ತಾನೆ. ನಾವು ಅವನ ಶ್ರೀಮತದಂತೆ ನಡಿಬೇಕು. ಈಶ್ವರನ ಮತ ನಿಮ್ಮೆಲ್ಲರಿಗೂ ದೊರೀತಾ ಇದೆ. बाप कहते तुमको वापिस जाना है. अब बेहद सुख का वर्षा लो. कल्प कल्प तुमको वर्षा मिलता आया है. ಬಾಬಾ ಹೇಳ್ತಾರೆ ನೀವೀಗ ವಾಪಸ್ ಹೋಗಬೇಕು. ಆದ್ದರಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡ್ಕೊಳ್ಳಿ. ಕಲ್ಪ ಕಲ್ಪಕ್ಕೂ ನಿಮಗೆ ಈ ಆಸ್ತಿ ದೊರೀತಾ ಬಂದಿದೆ. क्योंकि स्वर्ग की स्थापना कल्प कल्प होती है ना, वह किसको पता नहीं कि 5000 वर्ष का यह सृष्टि चक्र है. ಕಲ್ಪಕಲ್ಪಕ್ಕೂ ಸ್ವರ್ಗದ ಸ್ಥಾಪನೆ ಆಗ್ತಾ ಇರ್ತದೆ. ಇದು 5000 ವರ್ಷಗಳ ಚಕ್ರ ಆಗಿದೆ ಅಂತನೂ ಜನರಿಗೆ ಗೊತ್ತಿಲ್ಲ. ಮನುಷ್ಯ ತೋ ಬಿಲ್ಕುಲ್ ಘೋರ ಅಂಧಿಯಾರೆ ಮೇ ಹೇ. ಅಂದರೆ ಮನುಷ್ಯರು ಘೋರ ಅಂಧಕಾರದಲ್ಲಿ ಇದ್ದಾರೆ. ತುಮ್ ಅಭಿ ಘೋರ ರೋಶನಿ ಮೇ ಹೋ. ಸ್ವರ್ಗ ಕಿ ಸ್ಥಾಪನಾ ತೋ ಬಾಪ್ ಹಿ ಕರೆಂಗೆ. ನೀವೀಗ ಘೋರ ಬೆಳಕಿನಲ್ಲಿ ಇದ್ದೀರಿ. ಸ್ವರ್ಗದ ಸ್ಥಾಪನೆ ಪರಮಾತ್ಮ ಬಂದು ಮಾಡ್ತಾನೆ. ಯಹ ತೋ ಗಾಯನ್ ಹೇ ಬಂಬೋರ್ ಕೋ ಆಗ ಲಗ್ ಗಯಿ तो भी अज्ञान नींद में सोए रहे. तुम बच्चे जानते हो वह बेहद का बाप ज्ञान का सागर. ऊंचे ते ऊंचे बाप का कर्तव्य भी ऊंचे. ऐसे नहीं, ईश्वर तो समर्थ है, जो चाहे सो करे. नहीं, यह भी ड्रामा अनादि बना हुआ है. ಹೇಳ್ತಾರೆ ಇಡೀ ಜಗತ್ತಿಗೆ ಬೆಂಕಿ ಹತ್ಕೊಂಡ್ರೂ ಕೆಲವರು ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ರು ಅಂತ. ಬಾಬಾ ಹೇಳ್ತಾರೆ ನೀವು ಮೊದಲೇ ಎಚ್ಚರಾಗಬೇಕು. ನಾನು ಬಂದು ಜ್ಞಾನಸಾಗರ ನಿಮಗೆ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗ್ತೀನಿ. ಶ್ರೇಷ್ಠಾತಿ ಶ್ರೇಷ್ಠ
ತಂದೆಯ ಕರ್ತವ್ಯನೂ ಶ್ರೇಷ್ಠಾತಿ ಶ್ರೇಷ್ಠ ಆಗಿದೆ. ಪರಮಾತ್ಮ ಸರ್ವಶಕ್ತಿವಂತ, ಸಮರ್ಥ ಅಂದರೆ ಅವನು ಮನಸ್ಸಿಗೆ ಬಂದಂಗೆ ಮಾಡೋದಿಲ್ಲ, ಸತ್ತವ್ರನ್ನ ಬದುಕಿಸೋದಿಲ್ಲ. ಡ್ರಾಮಾದಲ್ಲಿ ಅವನ ಪಾತ್ರ ಏನಿದೆಯೋ ಅದೇ ಪಾತ್ರ ಅವನು ಮಾಡ್ತಾನೆ. ಸಬ್ ಕುछ ಡ್ರಾಮಾ ಅನುಸಾರ್ ಚಲ್ತಾ ಹೈ, ಲಡಾಯಿ ಆದಿ में कितने मरते, यह भी ಡ್ರಾಮಾ में नोंद है. ಎಲ್ಲವೂ ನಾಟಕದ ಅನುಸಾರವಾಗಿ ನಡೀತದೆ. ಯುದ್ಧ ನಡೆಯೋದು, ಯುದ್ಧದಲ್ಲಿ ಅನೇಕ ಜನ ಸಾಯುವುದು ಕೂಡ ಡ್ರಾಮಾ ಆಗಿದೆ. ಇಸ್ಮೇ ಭಗವಾನ್ ಕ್ಯಾ ಕರ್ ಸಕ್ತೆ, ಅದರಲ್ಲಿ ಪರಮಾತ್ಮ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಭಗವಾನ್ ಕೋ ತೋ ತುಮ್ನೆ ಬುಲಾಯಾ ಹೇ ಆಕರ್ ವಿನಾಶ ಕರೋ, अर्थक्वेक आदि होती है तो कितनी रड़ियाँ मारते हैं हे भगवान, परंतु भगवान क्या कर सकते हैं. ಬಾಬಾ ಹೇಳ್ತಾರೆ, ಭೂಕಂಪ ಆಗ್ತದೆ, ಮತ್ತೊಂದು ಕಡೆ ಪ್ರವಾಹ ಬರ್ತದೆ, ಯುದ್ಧಗಳು ನಡೀತವೆ, ಅಲ್ಲಿ ಪರಮಾತ್ಮ ಏನೂ ಮಾಡೋದಿಲ್ಲ. ಯಾಕೆ ಅಂದರೆ ನೀವೇ ಕರೆದಿದ್ದೀರಿ, ಹೇ ಭಗವಂತ ನರ್ಕದ ವಿನಾಶ ಮಾಡಿ ಸ್ವರ್ಗದ ಸ್ಥಾಪನೆ ಮಾಡು ಅಂತ. ಸ್ಥಾಪನಾ ಕರ್ಕೆ ಸಬ್ಕಾ ವಿನಾಶ ಕರೋ, इसलिए बुलाया है. मैं करता नहीं हूँ, यह ಡ್ರಾಮಾ ಮೇ ನೋಂದ है. ನೀವು ನನಗೆ ಹೊಸ ಜಗತ್ತಿನ ಸ್ಥಾಪನೆ, ಹಳೆ ಜಗತ್ತಿನ ವಿನಾಶ ಮಾಡಲಿಕ್ಕಾಗಿಯೇ ಕರೆದಿದ್ದೀರಿ. ಆದರೆ ಎಲ್ಲವೂ ನಡೆಯೋದು ನಾಟಕದ ಅನುಸಾರವಾಗಿ. ಖುಲೆ ನಾಹಿಕ್ ಖೇಲ್ ಹೋ ಜಾತಾ ಹೈ, ಖೂನೆ ನಾಹಿಕ್ ಖೇಲ್. ಬಾಬಾ ಹೇಳ್ತಾರೆ, ಈ ವಿನಾಶದ ಆಟದಲ್ಲಿ ನಿರಪರಾಧಿಗಳು ಸಹ ಸಾಯ್ತಾರೆ. ಇಸ್ಮೇ ಬಚಾನೆ ಕಿ ಬಾತ್ ಹಿ ನಹಿ, ತುಮ್ನೆ ಕಹಾ ಪಾವನ್ ದುನಿಯಾ ಬನಾओ ತೋ ಜರೂರ್ ಪತಿತ ದುನಿಯಾ ಮೇ ಆಯೆಂಗೆ. ಬಾಬಾ ಹೇಳ್ತಾರೆ, ಕೊನೆಗೆ ಪಾಪಾತ್ಮರ ಜೊತೆಗೆ ನಿರಪರಾಧಿಗಳು ಸಹ ದೇಹ ಬಿಟ್ಟು ಹೋಗಬೇಕಾಗ್ತದೆ. ಇದರಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ಕೋಯಿ ಬಚ್ಚಾ ಠೀಕ್ ಪಡ್ತಾ ನಹಿ ತೋ ಮಾ ಬಾಪ್ ಕಹತೆ ತುಮ್ ಪತ್ಥರ್ ಬುದ್ಧಿ ಹೋ, ಐಸೆ ಕೋಯಿ ಶ್ರೀಮತ್ ಪರ್ ನಹಿ ಚಲ್ತೆ ಕುಚ್ ನಹಿ ಸಮಜ್ತೆ ಹೇ. ಬಾಬಾ ಹೇಳ್ತಾರೆ, ಇಷ್ಟೆಲ್ಲ ನಾನು ಓದಿಸಿದ್ರೂ ಮಕ್ಕಳಲ್ಲಿ ಕೆಲವರು ಸರಿಯಾಗಿ ಓದೋದಿಲ್ಲ, ತಿಳ್ಕೊಳ್ಳೋದಿಲ್ಲ. ಹೇಗೆ ಲೌಕಿಕದಲ್ಲಿ ಮಕ್ಕಳು ಸರಿಯಾಗಿ ಓದಿಲ್ಲ ಅಂದರೆ ಅಪ್ಪ ಅಮ್ಮ ಹೇಳ್ತಾರೆ ಅವರು ಕಲ್ಲು ಬುದ್ಧಿ ಅಂತ. ಸತ್ಯುಗ್ ಮೇ ಐಸೆ ನಹಿ ಕಹತೆ, ಕಲಿಯುಗ್ ಮೇ ಹೇ ಪತ್ಥರ್ ಬುದ್ಧಿ. ಸತ್ಯಯುಗದಲ್ಲಿ ಈ ಥರ ಯಾರೂ ಹೇಳೋದಿಲ್ಲ, ಕಲಿಯುಗದಲ್ಲಿ ಮಾತ್ರ ಪತ್ಥರ್ ಬುದ್ಧಿ ಇದ್ದಾರೆ. ಪಾರಸ ಬುದ್ಧಿ ಯಹಾ ಕೋಯಿ हो ना सके. आजकल देखो मनुष्य क्या क्या करते रहते, एक हार्ट निकाल दूसरी डाल देते. इतनी मेहनत की परंतु इससे फ़ायदा क्या है. ಕಲಿಯುಗದಲ್ಲಿ ಇದ್ದವರೆಲ್ಲ ಕಲ್ಲು ಬುದ್ಧಿಯವರು, ಸತ್ಯಯುಗದಲ್ಲಿ ಇರೋರು ಪಾರಸ ಬುದ್ಧಿಯವರು. ಇವತ್ತು ನೋಡಿ ಮನುಷ್ಯ ವಿಜ್ಞಾನದ ಶಕ್ತಿಯಿಂದ ಏನೆಲ್ಲ ಮಾಡ್ತಾ ಇದ್ದಾನೆ, ಹೃದಯನೇ ಬದಲಾಯಿಸ್ತಾ ಇದ್ದಾನೆ. ಇಷ್ಟೆಲ್ಲ ಪರಿಶ್ರಮ ಪಟ್ಟು ಹೃದಯದ ಆಪರೇಷನ್ ಮಾಡಿ ಬೇರೆ ಹೃದಯ ಜೋಡಿಸ್ತಾರೆ. ಅದರಿಂದ ಏನು ಲಾಭ? ಕರ್ಕೆ ಥೋಡೆ ದಿನ ಔರ್ ಜೀತಾ रहेಗ. ಇನ್ನೇನು ಆ ಮನುಷ್ಯ ಇನ್ನೂ ಕೆಲವು ದಿನಗಳವರೆಗೆ ಬದುಕಿರ್ತಾನೆ. ಬಹುತ್ ರಿದ್ಧಿ ಸಿದ್ಧಿ ಸೀಖಕರ್ ಆತೆ, ಫಾಯ್ದಾ ತೋ ಕುಚ್ ಭಿ ನಹಿ. ಇನ್ನು ಕೆಲವರು ರಿದ್ಧಿ ಸಿದ್ಧಿ ಮಂತ್ರ ತಂತ್ರ ಎಲ್ಲ ಕಲ್ತ್ಕೊಂಡು ಬರ್ತಾರೆ, ಅವರಿಂದನೂ ಏನೂ ಲಾಭ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಸತ್ಯುಗ್ ಮೇ ತೋ ಕೋಯಿ ಬಿಮಾರಿ ಆದಿ ದುಃಖಕಿ ಬಾತ್ ಹೋತಿ ನಹಿ. ಇಲ್ಲಿ ಸಾಕಷ್ಟು ಕಾಯಿಲೆಗಳಿವೆ, ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ರೀತಿಯ ಕಾಯಿಲೆ ಇದೆ. ಆದರೆ ಸತ್ಯಯುಗದಲ್ಲಿ ಕಾಯಿಲೆ ಬರೋದಿಲ್ಲ, ದುಃಖದ ಮಾತೆ ಇರೋದಿಲ್ಲ. ಅಭಿ ಬಾಪ್ ದ್ವಾರಾ ತುಮ್ ಕಿತನಾ
ಉಂಚ ಪದ ಇಸ್ ಪಢಾಯಿ ಸೆ ಪಾತೆ ಹೋ. ತಂದೆಯಿಂದ ನೀವು ಈ ವಿದ್ಯೆಯ ಮೂಲಕ ಎಂತಹ ದೊಡ್ಡ ಡಿಗ್ರಿಯನ್ನು ಪಡ್ಕೊಳ್ತಾ ಇದ್ದೀರಿ, ಉನ್ನತ ಪದವಿಯನ್ನು ಪಡ್ಕೊಳ್ತಾ ಇದ್ದೀರಿ. ಬಡೆ ಖುಷ್ ರಹತೆ ಹೋ, ಬಚ್ಚೆ ಸಮಜ್ತೆ ಹೋ ಯಹ ತೋ ಬಾಕಿ ಥೋಡೆ ರೋಜ್ ಜಿಯೇಂಗೆ, ಪಾಪೋಂ ಕಾ ಬೋझा ಸಿರ್ ಪರ್ ಬಹುತ್ ಹೈ. ಯಾರು ಇದನ್ನು ತಿಳ್ಕೊಂಡಿರ್ತಾರೆ, ಬಾಬಾ ನಮಗೆ ಉನ್ನತವಾದ ವಿದ್ಯೆ ಕೊಟ್ಟು ಉನ್ನತವಾದ ಪದವಿ ಕೊಡ್ತಾ ಇದ್ದಾರೆ ಅಂತ ಅವರು ಸದಾ ಖುಷಿಯಲ್ಲಿ ಇರ್ತಾರೆ. ಅವರಿಗೆ ಗೊತ್ತಾಗ್ತದೆ ಈ ದುಃಖದ ಜಗತ್ತಿನಲ್ಲಿ ಇನ್ನೂ ಕೆಲವೇ ದಿನಗಳವರೆಗೆ ನಾವು ಇರಬೇಕು. ಪಾಪದ ಭಾರ ತಂದೆಯ ನೆನಪಿನಿಂದ ಕಳ್ಕೋಬೇಕು. ಜಿನ್ಕೆ ಸಿರ್ ಪರ್ ಪಾಪ ಬಹುತ್ ಹೈ ವಹ ಬಹುತ್ ಸಜಾಯೆ ಖಾಯೆಂಗೆ, ಅಪ್ನೆ ಕೋ ಪತಿತ ತೋ ಕಹತೆ ಹೇನ. ಇನ್ನು ಕೆಲವರು ಎಷ್ಟೊಂದು ಪಾಪವನ್ನು ತಲೆಯ ಮೇಲೇ ಇಟ್ಕೊಂಡಿದ್ದಾರೆ, ಯೋಗ ಮಾಡಿ ಕಳ್ಕೊಂಡಿಲ್ಲ. ಅವರು ಕಠೋರ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ವಿಕಾರ ಮೇ ಜಾನಾ ಪಾಪ ನಹಿ ಸಮಜ್ತೆ, ಪಾಪ ಆತ್ಮ ತೋ ಬಂತೆ ಹೇನ. ಕಹತೆ ಹೇ ಗೃಹಸ್ಥ ಆಶ್ರಮ ತೋ ಅನಾದಿ ಚಲಾ ಆತಾ ಹೈ. ವಿಕಾರದಲ್ಲಿ ಹೋಗುವುದು ಅಂದರೆ ಪಾಪ ಅಂತ ತಿಳ್ಕೊಂಡಿಲ್ಲ ಜನ. ವಾಸ್ತವಿಕವಾಗಿ ಅದು ದೊಡ್ಡ ಪಾಪ ಅಂತ ಹೇಳ್ತಾರೆ ಬಾಬಾ. ಆದರೆ ಲೌಕಿಕ ಜನ ಹೇಳ್ತಾರೆ ಗೃಹಸ್ಥ ಆಶ್ರಮದಲ್ಲಿ ಇರುವಂಥ ಪದ್ಧತಿ, ವಿಕಾರದಲ್ಲಿ ಹೋಗುವಂಥ ಪದ್ಧತಿ ಪರಂಪರೆಯಿಂದ ಅನಾದಿ ಕಾಲದಿಂದ ಬಂದಿದೆ ಅಂತ. ಸಮझाया जाता है सत्य त्रेता में पवित्र गृहस्थ आश्रम था, ಪಾಪ ಆತ್ಮಾಯಿ ನಹಿ ಥಿ. ಆದರೆ ಬಾಬಾ ತಿಳಿಸಿಕೊಡ್ತಾರೆ ಸತ್ಯತ್ರೇತಾಯುಗದಲ್ಲಿ ಪವಿತ್ರ ಗೃಹಸ್ಥ ಆಶ್ರಮ ಇತ್ತು, ಅಲ್ಲಿ ಪಾಪಾತ್ಮರು ಇರಲಿಲ್ಲ. ಯಹ ಪಾಪ ಆತ್ಮಾಯೇ ಹೇ ಇಸ್ಲಿಯೇ ದುಃಖಿ ಹೇ. ಇಲ್ಲಿ ಪಾಪಾತ್ಮರು ಇರುವ ಕಾರಣ ಎಲ್ಲರೂ ದುಃಖಿಯಾಗಿದ್ದಾರೆ. ಯಹಾ ತೋ ಅಲ್ಪಕಾಲ್ ಕಾ ಸುಖ ಹೇ, ಬೀಮಾರ್ ಹುವಾ ಯಹ ಮರ. ಇಲ್ಲಿ ಅಲ್ಪಕಾಲದ ಸುಖ ಇದೆ, ಹೆಚ್ಚಿನ ಕಾಲ ದುಃಖ ಇದೆ. ನೋಡಿ, ಕೆಲವರು ಸುಖದಲ್ಲಿ ಇರ್ತಾರೆ, ಇದ್ದಕ್ಕಿದ್ದಂಗೆ ಕಾಯಿಲೆ ಬಂತು ಅಂದರೆ ದೇಹ ಬಿಟ್ಟು ಹೋಗ್ತಾರೆ. ಮೌತ ತೋ ಮುಖ ಖೋಲ್ ಕರ್ ಖಡಾ ಹೈ, ಮರಣ ಬಾಯಿ ತೆರೆದು ನಿಂತಿದೆ ಅಂತ ಹೇಳ್ತಾರೆ ಬಾಬಾ. ಅಚಾನಕ್ ಹಾರ್ಟ್ ಫೇಲ್ ಹೋ ಜಾತಾ ಹೈ. ಅಚಾನಕ್ ಏನಾಗ್ತದೆ, ಹಾರ್ಟ್ ಫೇಲ್ ಆಗ್ತದೆ, ಮನುಷ್ಯರು ದೇಹ ಬಿಟ್ಟು ಹೋಗ್ತಾರೆ. ಆದ್ದರಿಂದ ಯಹಾ ಕಾ ಸುಖ ಕಾಗವಿಷ್ಠ ಸಮಾನ ಹೈ, ವಹಾ ತೋ ತುಮಕೋ ಅಥಾಹ ಸುಖ ಹೈ. ಆದ್ದರಿಂದ ಇಲ್ಲಿಯ ಸುಖಕ್ಕೆ ಕಾಗವಿಷ್ಠೆಗೆ ಸಮಾನ ಅಂತ ಹೇಳಲಾಗ್ತದೆ. ಅಲ್ಲಿ ನಮಗೆ ಅಪಾರವಾದ ಸುಖ ಇರ್ತದೆ. तुम सारे विश्व के मालिक बनते, किसी भी प्रकार का दुख नहीं होगा, ना गर्मी ना ठंडी होगी, सदैव बहारी मौसम होगा. ನೀವು ವಿಶ್ವದ ಮಾಲೀಕ ಆಗ್ತೀರಿ, ಆಗ ಅಲ್ಲಿ ಸ್ವಲ್ಪನೂ ದುಃಖ ಇರೋದಿಲ್ಲ. ಜಾಸ್ತಿ ಬಿಸಿಲು ಇರೋದಿಲ್ಲ, ಜಾಸ್ತಿ ಚಳಿನೂ ಇರೋದಿಲ್ಲ. ಸದಾ ವಸಂತ ಋತುವಿನ ಥರ ಹವಾಮಾನ ಇರ್ತದೆ. ತತ್ವ ಭಿ ಆರ್ಡರ್ ಮೇ ರಹತೆ, ಸ್ವರ್ಗ ತೋ ಸ್ವರ್ಗ ಹೀ ಹೇ. 5 ತತ್ವಗಳು ನಿಮ್ಮ ಅಧೀನದಲ್ಲಿ ಇರ್ತವೆ. ಸ್ವರ್ಗ ಅಂದ್ರೇ ಸ್ವರ್ಗ, ಅದರ ಸ್ಥಾಪನೆಗಾಗಿಯೇ ನೀವು ತಂದೆಗೆ ಕರೆದಿದ್ದೀರಿ. तो हर एक चित्र पर शिव भगवान वाच लिखा हुआ हो, इससे घड़ी घड़ी शिव बाबा ಯಾದ ಆಯೇಗ. ಹೀಗೆ ಪ್ರತಿಯೊಂದು ಚಿತ್ರದ ಮೇಲ್ಭಾಗದಲ್ಲಿ ಶಿವ ಭಗವಾನ್ ವಾಚ ಅಂತ ಬರಿಬೇಕು. ಬರೆಯೋದ್ರಿಂದ ಮತ್ತು ಅದನ್ನು ಹೇಳೋದ್ರಿಂದ ನಿಮಗೆ ಗಳಿಗೆ ಗಳಿಗೆಗೂ ಶಿವ ತಂದೆಯ ನೆನಪು ಬರುವುದು. ಜ್ಞಾನ ಭೀ ದೇತೆ रहेंगे, घड़ी घड़ी ಶಿವ ಬಾಬಾ ಯಾದ ಆಯೇಗ.
म्यूजियम अथवा प्रदर्शनी की सर्विस में ज्ञान और योग दोनों इकट्ठे चलते. ಮ್ಯೂಸಿಯಂ ಅಥವಾ ಪ್ರದರ್ಶನದ ಸೇವೆಯಲ್ಲಿ ಜ್ಞಾನ ಮತ್ತು ಯೋಗ ಎರಡೂ ಒಟ್ಟಿಗೆ ನಡೀತಿರ್ತದೆ. ಯಾದ್ ಮೇ ರಹನೆ ಸೆ ನಶಾ ಚಢೇಗಾ, ತುಮ್ ಪಾವನ್ ಬನ್ ಸಾರೆ ವಿಶ್ವ ಕೋ ಪಾವನ್ ಬನಾತೆ ಹೋ. ನೆನಪಿನಲ್ಲಿ ಇರೋದ್ರಿಂದ ನಿಮ್ಮಲ್ಲಿ ನಶೆ ಇರುವುದು. ನೀವು ಪಾವನ ಆಗಿ ವಿಶ್ವವನ್ನೇ ಪಾವನ ಮಾಡುವಿರಿ. तुम पावन बनते हो तो जरूर सृष्टि भी पावन बनेगी. पिछाड़ी में कयामत का समय होने के कारण सबका हिसाब किताब चुकतू हो जाता है. तुम्हारे लिए हमको नई सृष्टि का उद्घाटन करना पड़ता है. फिर ब्रांचेस खोलते रहते. पवित्र बनाने के लिए नई दुनिया सतयुग का फाउंडेशन तो बाप बिगर कोई डाल न सके. ಕೊನೆಗೆ ನಿಮ್ಮೆಲ್ಲರ ಲೆಕ್ಕಾಚಾರ ತೀರಿಸಿ ನೀವು ಪಾವನ ಆಗಿಬಿಡ್ತೀರಿ. ಪಾವನ ಆತ್ಮರ ಸಲುವಾಗಿ ನಾನು ಹೊಸ ಜಗತ್ತಿನ ಉದ್ಘಾಟನೆ ಮಾಡ್ತೀನಿ ಅಥವಾ ಹೊಸ ಜಗತ್ತಿನ ಫೌಂಡೇಶನ್ ನಾನೇ ಹಾಕ್ತಾ ಇದ್ದೀನಿ. तो ऐसे बाप को याद करना चाहिए. तुम म्यूजियम आदि का उद्घाटन बड़े आदमियों से कराते हो तो आवाज़ होगा. मनुष्य समझेंगे यहाँ यह भी आते हैं. कोई कहते हैं तुम लिख कर दो, हम बोलेंगे. ಮ್ಯೂಸಿಯಂ ಅಥವಾ ಪ್ರದರ್ಶನದ ಉದ್ಘಾಟನೆ ದೊಡ್ಡ ದೊಡ್ಡ ಜನರಿಂದ ನೀವು ಮಾಡಿಸ್ತೀರಿ. ಯಾಕೆ ಅಂದರೆ ಅವರ ಮೂಲಕ ಪ್ರಚಾರ ಆಗ್ತದೆ. ಬಾಬಾ ಹೇಳ್ತಾರೆ, ನೀವು ಅವರಿಗೆ ಭಾಷಣ ಮಾಡಲಿಕ್ಕೆ ಹೇಳಿದಾಗ ಅವ್ರು ಹೇಳ್ತಾರೆ, ನೀವು ಬರೆದು ಕೊಡಿ, ನಾವು ಮಾತಾಡ್ತೀವಿ ಅಂತ. ವಹ ರಾಂಗ್ ಹೋ ಗಯಾ, अच्छी ರೀತಿ ಸಮझ ಕರ್ ಬೋಲೆ ಓರಲಿ ತೋ ಬಹುತ್ ಅಚ್ಚಾ ಹೈ. ನೀವು ಬರೆದು ಕೊಟ್ಟಿದ್ದನ್ನು ಅವರು ಓದಿದರೆ ಅಷ್ಟು ಸರಿಯಾಗಿ ಅನಿಸೋದಿಲ್ಲ. ಬಂದವರು ಅವರಾಗಿ ಜ್ಞಾನ ತಿಳ್ಕೊಂಡು ಮೌಖಿಕವಾಗಿ ಭಾಷಣ ಮಾಡಬೇಕು. ಯಾವುದೇ ಒಂದು ಪತ್ರ ನೋಡದೆ ಅಥವಾ ಬರೆದಿದ್ದನ್ನು ನೋಡದೆ ಅವರು ಮಾತಾಡಬೇಕು. कोई तो लिखत पढ़कर सुनाते जिससे एक्यूरेट हो. तुम बच्चों को तो ओरली समझाना है. ಕೆಲವರು ಬರ್ಕೊಂಡು ಬಂದೇ ಓದ್ತಾರೆ, ಯಾಕೆ ಅಂದರೆ ಸ್ವಲ್ಪನೂ ತಪ್ಪಾಗಬಾರ್ದು ಅಂತ. ಆದರೆ ಮಕ್ಕಳಾದ ನೀವು ಮೊದಲೇ ಜ್ಞಾನ ತಿಳ್ಕೊಂಡು ತಯಾರಿ ಮಾಡಿಕೊಂಡು ಪೇಪರ್ ನೋಡ್ದೇನೆ ನೀವು ಭಾಷಣ ಮಾಡಬೇಕು. सब चीज़ बढ़ती जाती है, प्रजा भी वृद्धि को पाती रहती है. झाड़ सारा जड़जड़ीभूत हो गया है. जो अपने धर्म वाले होंगे वह निकल आए. ನಿಮ್ಮಲ್ಲಿ ಸಂಪೂರ್ಣ ಜ್ಞಾನ ಇರೋದ್ರಿಂದ ನೀವು ಹಾಗೇ ಭಾಷಣ ಮಾಡ್ತೀರಿ, ನೋಡ್ದೇನೆ ಭಾಷಣ ಮಾಡ್ತೀರಿ, ಜ್ಞಾನ ತಿಳಿಸ್ತೀರಿ. ಜ್ಞಾನ ತಿಳಿಸ್ತಾ ನಿಮ್ಮ ಸಂಖ್ಯೆನೂ ವೃದ್ಧಿಯಾಗಲಿದೆ. ಎಲ್ಲ ವಸ್ತುಗಳು ಬೆಳೀತಾ ಇವೆ. ಈ ವೃಕ್ಷ ಜರ್ಜರಿತ ಆಗಿದೆ. ಆದರೆ ಯಾರು ನಮ್ಮ ಧರ್ಮದವರಿದ್ದಾರೋ ಅವರು ಮಾತ್ರ ಈ ಜ್ಞಾನ ಕೇಳಿ ಪರಮಾತ್ಮನ ಮನೆಗೆ ಬರ್ತಾರೆ, ಪುರುಷಾರ್ಥ ಮಾಡ್ತಾರೆ. ನಂಬರ್ ವಾರ್ ಹೇನ ಸಬ್ ಏಕ ರಸ नहीं पढ़ते. कोई 100 से 1 मार्क भी उठाने वाले. थोड़ा भी सुन लिया, 1 मार्क मिली तो ಸ್ವರ್ಗ में आ जाएंगे. ಇಲ್ಲಿ ಬರುವಂತಹ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಮಕ್ಕಳು ಒಂದೇ ಥರ ಓದೋದಿಲ್ಲ. ಕೆಲವರು 100ಕ್ಕೆ 1-2 ಮಾರ್ಕ್ಸ್ ತಗೋತಾರೆ. ಅವರಿಗೂ ಸ್ವರ್ಗದಲ್ಲಿ ಒಂದು ಸೀಟ್ ಇದೆ ಅಂತ ಹೇಳ್ತಾರೆ. ಅವರು ಸ್ವರ್ಗಕ್ಕೆ ಬರ್ತಾರೆ. ಕ್ಯೋಂಕಿ ಯಹ ಬೇಹದ್ ಕಿ ಪಢಾಯಿ बेहद के बाप पढ़ाते. जो इस धर्म के होंगे वह निकल आएंगे. पहले तो सबको मुक्ति धाम घर जाना है, फिर नंबरवार
ಆತೆ ರಹೆ. ಯಾರು ಈ ಧರ್ಮದವರು ಇರ್ತಾರೋ ಅವರು ಜ್ಞಾನ ಕೇಳ್ತಾರೆ ಮತ್ತು ಈ ಧರ್ಮಕ್ಕೆ ಬರ್ತಾರೆ. ಇನ್ನು ಹೋಗುವಾಗ ಎಲ್ಲರೂ ಮುಕ್ತಿಧಾಮಕ್ಕೆ ಮೊದಲು ಹೋಗಬೇಕು, ನಂತರ ಸತ್ಯಯುಗದಲ್ಲಿ ಬರಬೇಕು. घर जाना है फिर नंबरवार आते रहेंगे, कोई तो त्रेता के अंत्य तक भी आएंगे. ಮನೆಗೆ ಹೋದ ನಂತರ ಬರುವಾಗ ನಂಬರ್ವಾರ್ ಆಗಿ ಬರ್ತೇವೆ. ಕೆಲವರು ಸತ್ಯಯುಗದಲ್ಲಿ ಬರ್ತಾರೆ, ಕೆಲವರು ತ್ರೇತಾಯುಗದಲ್ಲಿ, ಕೆಲವರು ತ್ರೇತಾಯುಗದ ಕೊನೆಯವರೆಗೂ ಬರ್ತಾನೆ ಇರ್ತಾರೆ. ಭಲ್ ಬ್ರಾಹ್ಮಣ बनते हैं लेकिन सभी ब्राह्मण सतयुग में नहीं आते, त्रेता अंत्य तक भी आएंगे. यह भी समझने की बातें है. ಸಂಗಮ ಯುಗದ ಎಲ್ಲ ಬ್ರಾಹ್ಮಣರು ಸತ್ಯಯುಗದಲ್ಲಿ ಬರೋದಿಲ್ಲ, ತ್ರೇತಾಯುಗದ ಕೊನೆಯವರೆಗೂ ಬರ್ತಾರೆ. ರಾಜಧಾನಿ ಸ್ಥಾಪನ हो रही, सब एक रस हो नहीं सकते, ರಾಜಾಯಿ ಮೇ ಸಬ್ ವರೈಟಿ ಚಾಹಿಯೆ. ಇದು ರಾಜಧಾನಿಯ ಸ್ಥಾಪನೆ ಆಗ್ತಾ ಇದೆ. ರಾಜಧಾನಿಯಲ್ಲಿ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಅಲ್ಲಿಯೂ ಸಹ ಸ್ಥಾನಮಾನದಲ್ಲಿ ವಿವಿಧತೆ ಭಿನ್ನತೆ ಇರ್ತದೆ. ಪ್ರಜಾ ಕೋ ಬಾಹರ್ ವಾಲಾ ಕಹೇಂಗೆ, बाबा ने समझाया था वहाँ वजीर आदि की ದರ್ಕಾರ್ ನಹಿ रहती. ಪ್ರಜೆಗಳಿಗೆ ಹೊರಗಿನವರು ಅಂತ ಹೇಳಲಾಗ್ತದೆ, ರಾಜಮನೆತನದವರಿಗೆ ಒಳಗಿನವರು ಅಂತ ಹೇಳಲಾಗ್ತದೆ. ಅಲ್ಲಿ ಯಾವ ರಾಜನ ಹತ್ತಿರ ಮಂತ್ರಿಗಳು ಇರೋದಿಲ್ಲ. ಉನ್ಹೋಂಕೋ ಶ್ರೀಮತ್ ಮಿಲಿ ಹೇ ಜಿಸ್ಸೆ ವಹ ಬನೆ, ಫಿರ್ ಥೋಡೆ ಹಿ ಕೋಯಿ ಸೆ ರಾಯ್ ಲೇಂಗೆ, ವಜೀರ್ ಆದಿ ಕುಚ್ ನಹಿ ಹೋತೆ. ಇಲ್ಲಿಯ ಶ್ರೀಮತದ ಆಧಾರದಿಂದ ಅವರಲ್ಲಿ ಶಕ್ತಿ ಬಂದಿರ್ತದೆ. ಅವರಿಗೆ ಯಾರಿಂದನೂ ಸಲಹೆ ಬೇಕಿಲ್ಲ. ವಜೀರ್ ಆದಿ ಕುಚ್ ನಹಿ ಹೋತೆ, ಆದ್ದರಿಂದ ಅವರು ಮಂತ್ರಿಗಳನ್ನು ನೇಮಿಸೋದಿಲ್ಲ. ಜಬ್ ಪತಿತ್ ಹೋತೆ ಹೇ ತೋ ಏಕ ವಜೀರ್ ಏಕ ರಾಜಾ ರಾಣಿ ಹೋತೆ, ಅಭಿ ತೋ ಕಿತನೆ ವಜೀರ್. ಯಾವಾಗ ದೇವತೆಗಳು ದ್ವಾಪರ ಯುಗದಲ್ಲಿ ಪತಿತ ಆಗ್ತಾರೆ, ಪತಿತ ರಾಜರಾಗಿ ಹುಟ್ಟುತ್ತಾರೆ, ಆಗ ಒಬ್ಬ ಮಂತ್ರಿಯನ್ನು ನೇಮಿಸ್ತಾರೆ. ರಾಜ ರಾಣಿ ಒಂದು ರಾಜ್ಯದಲ್ಲಿ ಒಬ್ಬ ಮಂತ್ರಿ ಇರ್ತಾನೆ. ಈಗ ನೋಡಿದರೆ ಸಾವಿರಾರು ಜನ ಮಂತ್ರಿಗಳು ಇದ್ದಾರೆ. ಯಾಕೆ ಅಂದರೆ ಇದು ಪಂಚಾಯತಿ ರಾಜ್ಯ ಆಗಿದೆ. ಏಕಕಿ ಮತ ನ ಮಿಲೆ ದೂಸರೆ ಸೆ, ಇಲ್ಲಿ ಒಬ್ಬರ ಮತ ಇನ್ನೊಬ್ಬರಿಗೆ ಹಿಡಿಸೋದಿಲ್ಲ. ಏಕ ಸೆ ದೋಸ್ತಿ ರಖೋ, ಸಮझाओ, काम कर देंगे. दूसरा फिर आया, उनको ख्याल में नहीं आया तो और ही काम को बिगाड़ देंगे. ಬಾಬಾ ಹೇಳ್ತಾರೆ, ಇಲ್ಲಿ ಒಂದು ಸರ್ಕಾರ ಬರ್ತದೆ, ಪರಸ್ಪರ ಮೈತ್ರಿ ಮಾಡಿ ಕೆಲಸ ಶುರು ಮಾಡ್ತಾರೆ. ಸ್ವಲ್ಪ ದಿನಗಳ ನಂತರ ಮತ್ತೊಂದು ಸರ್ಕಾರ ಬರ್ತದೆ, ಇವರು ಮಾಡಿದ ಕೆಲಸಗಳನ್ನು ಹಾಳು ಮಾಡಿಬಿಡ್ತದೆ. ಏಕಕಿ ಬುದ್ಧಿ ನ ಮಿಲೆ ದೂಸರೆ ಸೆ, ಒಬ್ಬರ ಬುದ್ಧಿ ಇನ್ನೊಬ್ಬರಿಗೆ ಹೊಂದುತ್ತಾ ಇಲ್ಲ. ವಹಾ ತೋ ತುಮ್ಹಾರಿ ಸಬ್ ಕಾಮನಾಯೇ ಪೂರಿ ಹೋತಿ, ಅಲ್ಲಿ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗ್ತವೆ. ಯಹ ಹೇ ದುಃಖಧಾಮ್, ಜಬ್ ದುಃಖಿ ಹೋ ಜಾತೆ ಹೇ ತಬ್ ಬಾಪ್ ಆಕರ್ ಸುಖ ಕಾ ವರ್ಸಾ ದೇತೆ. ಇದು ದುಃಖಧಾಮ ಆಗಿದೆ. ಇಲ್ಲಿ ಪರಮಾತ್ಮ ಬಂದು ಸುಖದ ಆಸ್ತಿ ಕೊಡ್ತಾನೆ. ಬಾಪ್ನೆ ತುಮ್ಹಾರಿ ಬುದ್ಧಿ ಕಿತನಿ ಖೋಲ್ ದಿಯೆ, ಬಾಬಾ ಬಂದು ನಿಮ್ಮ ಬುದ್ಧಿಯನ್ನು ತೆರೆದಿದ್ದಾರೆ. ಮನುಷ್ಯ ಕಹತೆ ಸಾಹುಕಾರೋಂ ಕೆ ಲಿಯೆ ಸ್ವರ್ಗ ಹೈ, ಗರೀಬ್ ನರ್ಕ ಹೈ, ಲೇಕಿನ್ ತುಮ್ ಜಾನ್ತೆ ಹೋ ಸ್ವರ್ಗ ಕಿಸ್ಕೋ ಕಹಾ ಜಾತಾ, ನರ್ಕ ಕಿಸ್ಕೋ ಕಹಾ ಜಾತಾ. ಜನ ಹೇಳ್ತಾರೆ ಶ್ರೀಮಂತರು ಸ್ವರ್ಗದಲ್ಲಿ ಇದ್ದಾರೆ, ಬಡವರು
ನರಕದಲ್ಲಿ ಇದ್ದಾರೆ. ಆದರೆ ನಿಮಗೆ ಅರ್ಥ ಆಗಿದೆ ಸ್ವರ್ಗ ಅಂದರೆ ಯಾವುದು, ನರಕ ಅಂದರೆ ಯಾವುದು. सतयुग में थोड़े ही कोई रहम दिल कहकर बुलाएंगे, यहाँ तो बाप को बुलाते रहम करो ಲಿಬ್ರೇಟ್ ಕರೋ. ಸತ್ಯಯುಗದಲ್ಲಿ ಆ ದಯಾಸಾಗರ ತಂದೆಗೆ ಯಾರೂ ಕರೆಯೋದಿಲ್ಲ. ಇಲ್ಲಿ ಎಲ್ಲರೂ ಕರೀತಾರೆ, ಹೇ ದಯಾಮಯಿ ದಯಾಸಾಗರ, ಬಂದು ನಮ್ಮ ಮೇಲೆ ದಯೆ ತೋರಿಸು, ನಮಗೆ ಮುಕ್ತಿ ಕೊಡು ಅಂತ ಕೇಳ್ತಿದ್ದಾರೆ. अज्ञान काल में तुम भी कुछ नहीं जानते थे. जो नंबर 1 तमो प्रधान वही फिर नंबर 1 सतो प्रधान बनते हैं. वह अपनी बड़ाई नहीं करते. ಬಾಬಾ ಹೇಳ್ತಾರೆ, ನಂಬರ್ 1 ತಮೋ ಪ್ರಧಾನ ಯಾರಾಗಿದ್ದಾರೆ ಅವರೇ ನಂಬರ್ 1 ಸತೋ ಪ್ರಧಾನ ಆಗ್ತಾರೆ. ಸತೋ ಪ್ರಧಾನ ಆದಾಗ ಅವರು ತಮ್ಮ ದೊಡ್ಡಸ್ತಿಕೆಯನ್ನು ಹೇಳ್ಕೊಳ್ಳೋದಿಲ್ಲ. ಬಡಾಯಿ ತೋ ಏಕಕಿ ಹಿ, ಇಲ್ಲಿ ಯಾರ ದೊಡ್ಡಸ್ತನೂ ಇಲ್ಲ, ಎಲ್ಲಕ್ಕಿಂತಲೂ ದೊಡ್ಡವನು ಒಬ್ಬನೇ ಆಗಿದ್ದಾನೆ, ಪರಮಾತ್ಮ ಆಗಿದ್ದಾನೆ. ಲಕ್ಷ್ಮೀ ನಾರಾಯಣ ಕೋ ಭಿ ಬನಾನೆ ವಾಲಾ ಊಂಚತೆ ಊಂಚ ಭಗವಾನ್. ಲಕ್ಷ್ಮೀನಾರಾಯಣರಿಗೂ ಆ ರೀತಿಯಲ್ಲಿ ಮಾಡುವವನು ಶ್ರೇಷ್ಠ, ಅತಿ ಶ್ರೇಷ್ಠ ಪರಮಾತ್ಮ ಆಗಿದ್ದಾನೆ. ವಹ ಬನಾತೆ ಭಿ ಊಂಚೆ. ಬಾಬಾ ಜಾನ್ತೆ ಹೇ ಸಬ್ ತೋ ಊಂಚ ನಹಿ ಬನೇಗಿ. ಬಾಬನಿಗೂ ಗೊತ್ತಿದೆ ಲಕ್ಷ್ಮೀನಾರಾಯಣರ ಸ್ಥಾನ ಅತಿ ಉನ್ನತ ಆಗಿದೆ ಅಂತ. ಆ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗೋವನು ಸಹ ಶ್ರೇಷ್ಠಾತಿ ಶ್ರೇಷ್ಠ ಉನ್ನತಾತಿ ಉನ್ನತ ಪರಮಾತ್ಮ ಆಗಿದ್ದಾನೆ. ಬಾಬಾ ಹೇಳ್ತಾರೆ, अब तुमको स्वर्ग की बादशाही लेनी है. बाप कहते, अब सत्यनारायण की सच्ची कथा सुनो. बच्चे कहते, बाबा हम तो स्वर्ग की बादशाही लेंगे. तो बाबा कहते, अच्छा तेरे मुख में गुलाब, मेहनत करो. ಬಾಬಾ ಹೇಳ್ತಾರೆ, ಸ್ವರ್ಗದ ರಾಜ್ಯ ಅಧಿಕಾರವನ್ನು ಪಡ್ಕೊಳ್ಳಿ. ಲಕ್ಷ್ಮೀನಾರಾಯಣ ಆಗಲಿಕ್ಕೆ ಸತ್ಯನಾರಾಯಣ ಕಥೆಯನ್ನು ಕೇಳಿರಿ. ನೀವು ಬಂದಿರೋದೇ ತಂದೆಯಿಂದ ಆಸ್ತಿ ಪಡಿಲಿಕ್ಕಾಗಿ. ಯಾವ ಮಕ್ಕಳು ಹೇಳ್ತಾರೆ, ಬಾಬಾ ನಿಮ್ಮಿಂದ ನಾವು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆದೇ ಪಡಿತೀವಿ ಅಂಥೇಳಿ, ಆಗ ಅಂಥ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ನಿಮ್ಮ ಮುಖದಲ್ಲಿ ಗುಲಾಬಿ ಹೂವು ಅಂತ. ಆದರೆ ಲಕ್ಷ್ಮೀನಾರಾಯಣ ಆಗಲಿಕ್ಕೆ ಪರಿಶ್ರಮ ಪಡಬೇಕು. ಆಶ್ಚರ್ಯವತ್ ಸುನಂತಿ ಕಥಂತಿ ಫಾರ್ಕತಿ ದೇವಂತಿ ಫಿರ್ ವಾಪಿಸ್ ಭಿ ಆ ಜಾತೆ. ಲಕ್ಷ್ಮೀನಾರಾಯಣ ಆಗೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಅನೇಕ ಮಕ್ಕಳು ಆಶ್ಚರ್ಯದಿಂದ ಜ್ಞಾನ ಕೇಳ್ತಾರೆ, ಹೇಳ್ತಾರೆ, ಮತ್ತೆ ತಂದೆಯ ಕೈ ಬಿಟ್ಟು ಹೋಗ್ತಾರೆ. ಹೋದವರಲ್ಲಿ ಕೆಲವರು ಮತ್ತೆ ವಾಪಸ್ ಆ ಜಾತೆ. बच्चे अपनी कुछ न कुछ उन्नति करते हैं तो चढ़ पड़ते. ಕೆಲವರು ಮತ್ತೆ ವಾಪಸ್ ಬಂದು ಪುರುಷಾರ್ಥ ಮಾಡ್ತಾರೆ, ಏರ್ತಾರೆ. सरेंडर होते ही है गरीब, देह सहित और कोई भी याद न रहे बड़ी मंजिल. ಇಲ್ಲಿ ಸಮರ್ಪಣೆ ಆಗೋರು ಯಾರು ಅಂದರೆ ಬಡವರು. ದೇಹ ಸಹಿತವಾಗಿ ಬೇರೆ ಯಾರ ನೆನಪು ನಮ್ಮಲ್ಲಿ ಬರಬಾರದು. ಒಬ್ಬ ತಂದೆ ನೆನಪು ಮಾತ್ರ ಬರಬೇಕು ಅಂದರೆ ಅದು ಉನ್ನತವಾದ ಗುರಿಯಾಗಿದೆ ಅಂತ ಹೇಳ್ತಾರೆ ಬಾಬಾ. ಕಿತನಿ ಮೆಹನತ್ ಕರ್ನಿ ಪಡ್ತಿ. ಬಾಬನ ನೆನಪು ಮಾಡಲಿಕ್ಕೆ ಎಷ್ಟೊಂದು ಪರಿಶ್ರಮ ಪಡಬೇಕಾಗ್ತದೆ. ಬಾಪ್ ಕಹತೆ, ಮೇರೆ ಬಚ್ಚೋं में उत्तम मध्यम कनिष्ठ है. दूसरे कोई आते हैं तो भी समझते हैं यह पतित दुनिया के. फिर भी यज्ञ की सर्विस करते हैं तो रिगार्ड देना पड़ता है.
ಬಾಬಾ ಹೇಳ್ತಾರೆ, ನನ್ನ ಮಕ್ಕಳಲ್ಲಿ ಉತ್ತಮ, ಮಧ್ಯಮ, ಕನಿಷ್ಠ ಮಕ್ಕಳು ಇದ್ದಾರೆ. ಇನ್ನು ಹೊರಗಿನ ಜನ ಅಂತೂ ಪತಿತರಾಗಿದ್ದಾರೆ. ಆದರೂ ಸಹ ಅವರು ಬಂದು ಯಜ್ಞಕ್ಕೆ ಏನಾದರೂ ಸಹಯೋಗ ಕೊಟ್ಟರೆ, ಸೇವೆ ಮಾಡಿದರೆ ಅವರಿಗೂ ಗೌರವ ಕೊಡಬೇಕಾಗ್ತದೆ. ಬಾಪ್ ಯುಕ್ತಿ ಬಾಜ್ ತೋ ಹೈ ನ, नहीं तो यह टावर ऑफ साइलेंस होलीएस्ट ऑफ होली टावर है, जहाँ होलीएस्ट ऑफ होली बाप सारे विश्व को बैठ होली बनाते, यहाँ कोई ಪತಿತ ಆ ನ ಸಕೆ. ಬಾಬಾ ಬಹಳ ಯುಕ್ತಿಯಿಂದ ನಡ್ಕೊಳ್ತಾರೆ. ಒಮ್ಮೊಮ್ಮೆ ಪತಿತರಿಗೂ ಗೌರವ ಕೊಡಬೇಕಾಗ್ತದೆ, ಕಾರ್ಯನಿಮಿತ್ಯ ಅಂತ ಹೇಳ್ತಾರೆ ಬಾಬಾ. ಹಾಗೆ ನೋಡಿದರೆ ಇದು ಶಾಂತಿಯ ಶಿಖರ, ಪವಿತ್ರತೆಯ ಶಿಖರ. ಇಲ್ಲಿ ಪವಿತ್ರಾತಿ ಪವಿತ್ರ ತಂದೆ ಬಂದು ಶಿಕ್ಷಣ ಕೊಡ್ತಾರೆ ಅಂದರೆ ಇಲ್ಲಿ ಪತಿತರಿಗೆ ಅವಕಾಶನೇ ಕೊಡಬಾರದು. ಪರಂತು ಬಾಪ್ ಕಹತೆ, मैं आया ही हूँ सभी पतितों को पावन बनाने, इस खेल में मेरा भी ಪಾರ್ಟ್ है. ಆದರೆ ಬಾಬಾ ಹೇಳ್ತಾರೆ, ನಾನು ಬಂದಿರೋದೇ ಪತಿತ ಜಗತ್ತಿನಲ್ಲಿ ಪತಿತರನ್ನು ಪಾವನ ಮಾಡಲಿಕ್ಕಾಗಿ. ಈ ಥರ ಪಾವನ ಮಾಡುವಂತಹ ಆಟ ಏನಿದೆ ಅದೇ ನನ್ನ ಪಾತ್ರ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಈ ನಾಟಕದಲ್ಲಿ ನನ್ನ ಪಾತ್ರ ಇದೇ ಥರ ಇದೆ. मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. अपने चार्ट को देखते जांच करनी है, कितने पुण्य जमा है, आत्मा सतो प्रधान कितनी बनी है, याद में रहकर सब हिसाब किताब चुक्तू करने. ತಮ್ಮ ಚಾರ್ಟನ್ನು ತಾವೇ ನೋಡ್ಕೊಳ್ಳಿ, ಎಷ್ಟು ಪುಣ್ಯ ಜಮಾ ಆಗಿದೆ, ಎಷ್ಟು ನೀವು ಸತೋಪ್ರಧಾನ ಆಗಿದ್ದೀರಿ, ನೆನಪಿನ ಮೂಲಕ ಎಷ್ಟು ಲೆಕ್ಕಾಚಾರ ಚುಕ್ತು ಮಾಡಿದ್ದೀರಿ. ಎರಡನೇ, ಸ್ಕಾಲರ್ಶಿಪ್ लेने के लिए सर्विसेबल बन बहुतों का कल्याण करना है, बाप का प्रिय बनना है, टीचर बन बहुतों को रास्ता बताना है. ಗೌರವ ಧನಕ್ಕೆ ಪಾತ್ರರಾಗಬೇಕಾದ್ರೆ ಸೇವಾಧಾರಿಯಾಗಿ ಅನೇಕರ ಕಲ್ಯಾಣ ಮಾಡಬೇಕು. ತಂದೆಗೆ ಪ್ರಿಯ ಆತ್ಮ, ಪ್ರಿಯ ಮಗು ಆಗಬೇಕು. ತಂದೆಯಂತೆ ಮಾಸ್ಟರ್ ಶಿಕ್ಷಕ ಆಗಿ ಅನೇಕರಿಗೆ ದಾರಿ ತೋರಿಸಬೇಕು. ವರದಾನ. अपने फरिश्ते स्वरूप द्वारा सर्व को वर्षे का अधिकार दिलाने वाले ಆಕರ್ಷಣ್ ಮೂರ್ತ ಭವ. ತಮ್ಮ ಫರಿಷ್ಠಾ ಸ್ವರೂಪದ ಸ್ಥಿತಿಯಿಂದ ಸರ್ವರಿಗೂ ತಂದೆಯ ಆಸ್ತಿಯನ್ನು ಕೊಡಿಸುವಂತಹ, ಆಸ್ತಿಯ ಅಧಿಕಾರವನ್ನು ಕೊಡಿಸುವಂತಹ ಆಕರ್ಷಣ ಮೂರ್ತಿ ಆಗಿರಿ. फरिश्ते स्वरूप की ऐसी चमकीली ड्रेस धारण करो जो दूर दूर तक आत्माओं को अपनी तरफ आकर्षित करे और सर्व को भिखारीपन से छुड़ाए वर्षे का अधिकारी बना दे. ಫರಿಷ್ಠಾ ಸ್ವರೂಪದ ಹೊಳೆಯುವ ಡ್ರೆಸ್ ಹಾಕೊಳ್ಳಿ, ಆಗ ದೂರ ದೂರದ ಆತ್ಮರಿಗೆ ಆಕರ್ಷಣೆ ಮಾಡಿ ಸರ್ವರನ್ನು ಈ ಬಡತನದಿಂದ, ಭಿಕ್ಷುಕತನದಿಂದ ಬಿಡಿಸಿ ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡಬಹುದು. इसके लिए ज्ञान मूर्त, याद मूर्त, सर्व दिव्य गुण मूर्त बन
उड़ती कला में स्थित रहने का अभ्यास बढ़ाते चलो. ಅದಕ್ಕಾಗಿ ಜ್ಞಾನಮೂರ್ತಿ, ನೆನಪಿನ ಮೂರ್ತಿ, ಸರ್ವ ದಿವ್ಯ ಗುಣಗಳ ಮೂರ್ತಿಯಾಗಿ ಹಾರುವ ಕಲೆಯಲ್ಲಿ ಇರುವ ಅಭ್ಯಾಸ ಮಾಡಿರಿ. आपकी उड़ती कला ही सर्व को चलते फिरते फरिश्ता सो देवता स्वरूप का साक्षात्कार कराएगी. ತಮ್ಮ ಹಾರುವ ಕಲೆಯೇ ಎಲ್ಲರನ್ನೂ ನಿಮ್ಮ ಮೂಲಕ ಫರಿಷ್ತಾಸೋ ದೇವತಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವುದು. ಯಹಿ ವಿಧಾತಾ ವರದಾತಾಪನ್ ಕಿ ಸ್ಟೇಜ್ ಹೈ. ಇದೇ ವಿಧಾತ ಮತ್ತು ವರದಾತಾತನದ ಸ್ಥಿತಿಯಾಗಿದೆ. ವಿಧಾತ ಮತ್ತು ವರದಾತ ಆಗುವ ಸ್ಥಿತಿ ಅಂದ್ರೇ ನಿಮ್ಮ ಮೂಲಕ ಫರಿಷ್ತಾಸೋ ದೇವತಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವುದು. स्लोगन. औरों के मन के भावों को जानने के लिए सदा मन मना भव की स्थिति में स्थित रहो. ಅನ್ಯರ ಮನಸ್ಸಿನ ಭಾವನೆಗಳನ್ನು ತಿಳ್ಕೊಳ್ಳೋದಕ್ಕಾಗಿ ಸದಾ ಮನ್ಮನಾಭವದ ಸ್ಥಿತಿಯಲ್ಲಿ ಸ್ಥಿತ ಆಗಿ ಇರಬೇಕು. अपनी शक्तिशाली मनसा द्वारा सकाश देने की सेवा करो. ನಿಮ್ಮ ಶಕ್ತಿಶಾಲಿ ಮನಸಾ ಸ್ಥಿತಿಯಿಂದ ಶಕ್ತಿ ಕೊಡುವಂತಹ ಸೇವೆಯನ್ನು ಮಾಡಿರಿ. मनसा शक्ति का दर्पण है बोल और कर्म. मनसा ಶಕ್ತಿಯ ಕನ್ನಡಿಯಾಗಿದೆ ನಿಮ್ಮ ವಾಣಿ ಮತ್ತು ಕರ್ಮ, ಶಬ್ದ ಮತ್ತು कर्म. चाहे अज्ञानी आत्माएं चाहे ज्ञानी आत्माएं दोनों के संबंध संपर्क में बोल और कर्म शुभ भावना शुभ कामना वाले हो. ಅಜ್ಞಾನಿ ಆತ್ಮರೇ ಇರಲಿ ಅಥವಾ ಜ್ಞಾನಿ ಆತ್ಮರೇ ನಿಮ್ಮ ಸಂಬಂಧದಲ್ಲಿ ಬರಲಿ, ಎಲ್ಲರ ಬಗ್ಗೆಯೂ ಕೂಡ ಶುಭ ಭಾವನೆ ಶುಭ ಕಾಮನೆಯ ಕರ್ಮ ಇರಲಿ. ಎಲ್ಲರ ಬಗ್ಗೆನೂ ಶುಭ ಭಾವನೆ ಶುಭ ಕಾಮನೆ ತುಂಬಿರುವ ಮಾತುಗಳು ಮತ್ತು ಕರ್ಮ ಇರಲಿ. जिसकी मनसा शक्तिशाली व शुभ होगी उसकी वाचा और कर्मणा स्वतः ही शक्तिशाली ಶುದ್ಧ ಹೋಗಿ. ಯಾರ ಮನಸ್ಸು ಶಕ್ತಿಶಾಲಿಯಾಗಿರ್ತದೆ, ಶುಭ ಸಂಕಲ್ಪದಿಂದ ತುಂಬಿರ್ತದೆ, ಅವರ ವಾಣಿ ಮತ್ತು ಕರ್ಮನೂ ಶಕ್ತಿಶಾಲಿಯಾಗಿರ್ತದೆ, ಶುದ್ಧ ಆಗಿರ್ತದೆ, ಶುಭ ಭಾವನೆ ಉಳ್ಳದ್ದು ಆಗಿರ್ತದೆ. मनसा शक्तिशाली अर्थात याद की शक्ति श्रेष्ठ होगी, शक्तिशाली होगी, सहज योगी होगी. मनसा ಶಕ್ತಿಶಾಲಿ ಆಗಿತ್ತು ಅಂದರೆ ನೆನಪಿನ ಶಕ್ತಿಯು ಶ್ರೇಷ್ಠವಾಗಿರ್ತದೆ, ಮನಸ್ಸು ಶಕ್ತಿಶಾಲಿ ಆಗಿರ್ತದೆ ಮತ್ತು ಸಹಜ ಯೋಗಿ ಆಗಿರ್ತೀರಿ. ಅಚ್ಚಾ. ಓಂ ಶಾಂತಿ. Oh,
ಕಾಣಿಹದಯ್ಯ